ಭೀಮನ ಅಮಾವಾಸ್ಯೆ ವ್ರತಾಚರಣೆ ಇವತ್ತು ಬೆಳಗ್ಗೆಯಿಂದಲೇ ಅದರ ತಯಾರಿಯಲ್ಲಿ ಅನೇಕ ಹೆಣ್ಮಕ್ಳಿರ್ತಾರೆ. ಭೀಮನ ಅಮಾವಾಸ್ಯೆ ವ್ರತಾಚರಣೆ ಹೇಗೆ ಮಾಡಬೇಕು, ಪೂಜೆಯ ವಿಧಿವಿಧಾನಗಳು ಹೇಗಿರಬೇಕು, ಜೊತೆಗೆ ಈ ವ್ರತಾಚರಣೆಯ ಹಿನ್ನೆಲೆ ಏನು, ಇಂಥ ಹಲವು ವಿಷಯಗಳ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಆ್ಯಂಡ್ ನೇರವಾಗಿ ನೀವು ಸಹ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳೇನಿದೆ ಅದಕ್ಕೆ ಉತ್ತರವನ್ನು ಈ ಕಾರ್ಯಕ್ರಮದಿಂದ ನೀವು ಪಡ್ಕೋಬಹುದು. ಬಳ್ಳಾರಿಯಿಂದ ಸವಿತಾ ಕಾಲ್ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನು? ಅದೇ ಜಾತಕದಲ್ಲಿ ಕೇಳೋಣ ಹೇಳಿ. ಅಲ್ಲ ಸವಿತಾ ಅವರೇ, ನೀವು ಭೀಮನ ಅಮಾವಾಸ್ಯೆ ಮಾಡ್ತಿದ್ದೀರಾ? ಮಾಡಿದೀವಿ. ಇವತ್ತು ವ್ರತಾಚರಣೆ ಮಾಡ್ತಿದ್ದೀರಾ? ವ್ರತಾಚರಣೆ ಏನು ಉಪವಾಸ ಏನು ಇರಂಗಿಲ್ಲಲ್ಲ, ಹಂಗೆ ಪೂಜೆ ಮಾಡಿ ಇದು ಮಾಡೋದು. ಓಕೆ, ಪ್ರತಿ ವರ್ಷ ಮಾಡ್ತೀರಾ ನೀವು? ಪ್ರತಿ ವರ್ಷ ಮಾಡ್ತೀವಿ. ಓಕೆ, ಕೇಳಿ, ಎಂತ ಪ್ರಶ್ನೆ ಕೇಳಬೇಕಿತ್ತು ಕೇಳಿ. ಇವರು ಗೌರಿ ಅಮ್ಮ ಇದ್ದಾರೆ, ಆಚಾರ್ಯರಿದ್ದಾರೆ. ಅದೇ ಗೌರಿ ಅಮ್ಮಂಗೆ ನಮ್ಮ ಮನೇಲಿ ಸ್ಕಿನ್ ಪ್ರಾಬ್ಲಮ್, ಮೈಯೆಲ್ಲ ಇದಾಗ್ತಾ ಇದಕ್ಕೆ. ಅಮ್ಮ, ಇವತ್ತು ಭೀಮನ ಅಮಾವಾಸ್ಯೆ ಹಬ್ಬದ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಏನಾದರೂ ಅನುಮಾನಗಳಿದ್ರೆ ಕೇಳಿ. ಪೂಜೆ ಹೇಗೆ ಮಾಡೋದು, ಏನು, ಯಾಕಾಗಿ ಮಾಡೋದು, ಈ ಥರ ಏನಾದ್ರು ಅನುಮಾನ ಇದ್ದರೆ ಕೇಳಿ. ಆ ಪ್ರಶ್ನೆಯನ್ನು ಬೇರೆ ಕಾರ್ಯಕ್ರಮದಲ್ಲಿ ನಿಧಾನವಾಗಿ ಹೇಳೋಣ. ಇವತ್ತಿನ ಒಂದು ಕಾರ್ಯ ಏನಿದೆ ಭೀಮನ ಅಮಾವಾಸ್ಯೆ, ಅದ್ರ ಬಗ್ಗೆ ತಮ್ಮ ಪ್ರಶ್ನೆಗಳೇನಾದ್ರು ಇದ್ದರೆ ಕೇಳಿ ಹೇಳೋಣ. ಎಸ್, ಗೌರಿ ಅಮ್ಮ ಅವರು ಸುವರ್ಣ ನ್ಯೂಸಲ್ಲಿ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ. ಹಾಗಾಗಿ ನೀವು ಆ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಈ ನಿಮ್ಮ ಪ್ರಶ್ನೆಗಳೇನಿದೆ ಅದನ್ನು ಕೇಳ್ಬೋದು. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಆದಷ್ಟು ಪ್ರಶ್ನೆಗಳು ವ್ರತಾಚರಣೆ ರಿಲೇಟೆಡೇ ಇರಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಇನ್ನು ಭೀಮನ ಅಮಾವಾಸ್ಯೆಯ ವ್ರತಾಚರಣೆ ಹೇಗೆ ಮಾಡಬೇಕು, ಭಾಳಷ್ಟು ಜನ ಈ ವರ್ಷದಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಉಪವಾಸ ಇರಬೇಕಾ ಅಥವಾ ಉಪವಾಸ ಇರೋದು ಬೇಡವಾ, ಪೂಜೆ ಹೇಗೆ ಮಾಡಬೇಕು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ವಿಧಾನ ಹೇಗೆ ಅಂತ. ಹೌದು, ಭೀಮನ ಅಮಾವಾಸ್ಯೆ ಮಾಡ್ತಕ್ಕಂಥದ್ದು ಇದು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ಮಾಡುವಂಥದ್ದು. ಅಂದರೆ ಜ್ಯೋತಿ ಪ್ರಧಾನ ಇಲ್ಲಿ. ಅಂದರೆ ದೀಪಸ್ತಂಭಗಳಿಗೆ ನಾವು ಅರಿಶಿಣದ ಕೊಂಬನ್ನು ಅರಿಶಿಣದ ದಾರದಲ್ಲಿ ಕಟ್ಟಿ ಆ ತುಪ್ಪದ ದೀಪವನ್ನು ಹಾಕಿ ಆ ದೀಪಕ್ಕೆನೆ ಪರಮೇಶ್ವರನನ್ನು ಆವಾಹನೆ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು. ತುಂಬಾ ಮುಖ್ಯ. ಹೌದು, ಇದನ್ನ 9 ವರ್ಷಗಳ ಕಾಲ ಮಾಡಬೇಕು ಅಂತ ಇರುವಂಥದ್ದು. ಅಂದರೆ ಒಂದ್ಸಲ ಶುರು ಮಾಡಿದ್ರೆ 9 ವರ್ಷ. ಮದುವೆಗೆ ಮುಂಚೆ ಮಾಡಿದ್ರೂ ಪರವಾಗಿಲ್ಲ, ಮದುವೆ ಆದ ನಂತರವೂ ಮಾಡಬಹುದು. ಮದುವೆಗೆ ಮುಂಚೆ ಮಾಡುವಾಗ ಮದುವೆ ಆಗುವವರೆಗೂ ಮಾಡ್ತಾರೆ, ತದನಂತರ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಮದುವೆ ಆದಮೇಲೆ ಮಾಡಿದಂಥವ್ರು 9 ವರ್ಷಗಳ ಕಾಲ ಮಾಡಿ ಮತ್ತೆ ಹೆಣ್ಣು ಮಕ್ಕಳೇನಾದರೂ ಹುಟ್ಟಿದ್ರೆ ಅಷ್ಟರೊಳಗಾಗಿ ಆ ಹೆಣ್ಣು ಮಕ್ಕಳ ಕೈನಲ್ಲಿ ಇದನ್ನ ಪ್ರಾರಂಭ ಮಾಡಿಸಿ ತಾವು ನಿಲ್ಲಿಸುವಂಥದ್ದು ಇರುತ್ತೆ. ಇಲ್ಲಾಂದ್ರೆ 9 ವರ್ಷಗಳ ನಂತರದಲ್ಲಿ ಒಂದು ಉದ್ಯಾಪನೆಯನ್ನ ಮಾಡ್ತಕ್ಕಂಥದ್ದು. ಈ ಪೂಜೆಗೆ ಒಂದು 9 ಗಂಟಿನ ಒಂದು ಅರಿಶಿಣದ ದಾರವನ್ನು ಇಟ್ಟು ಅದಕ್ಕೆ ಕೂಡ ಸ್ಥಾಪನೆ ಮಾಡಿ ಪೂಜೆಯನ್ನ ಮಾಡಿ ಆ ದಾರವನ್ನು ಕಟ್ಟಿಕೊಳ್ತಕ್ಕಂಥದ್ದು ಒಂದು ವಿಶೇಷ. ಹಾಗಾಗಿ ಈ ಭೀಮೇಶ್ವರನ ವ್ರತ ಪರಮೇಶ್ವರನನ್ನೇ ಕುರಿತು ಮಾಡ್ತಕ್ಕಂಥದ್ದು. ಈ ಸಾಮಾನ್ಯವಾಗಿ ಯಾವುದೇ ಒಂದು ಹೆಣ್ಣು ಮಕ್ಕಳಿಗೆ ಗಂಡನನ್ನು ಮದುವೆ ಆಗೋದಕ್ಕೆ ಇರ್ಬೋದು, ಮದುವೆ ಆದ ನಂತರದ್ದೇ ಇರ್ಬೋದು, ಪಾರ್ವತಿ ಸ್ವಯಂವರ ಮಾಡ್ತಕ್ಕಂಥದ್ದು, ಪರಮೇಶ್ವರನನ್ನ ಪೂಜೆಯನ್ನು ಮಾಡ್ತಕ್ಕಂಥದ್ದು, 16 ಸೋಮವಾರದ ವ್ರತ ಮಾಡುವಂಥದ್ದು, ಇವೆಲ್ಲವೂ ಕೂಡ ಈ ಒಂದು ವಿಷಯಕ್ಕೆ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ವ್ರತಗಳು ಇದು. ಹಾಗಾಗಿ ಭೀಮೇಶ್ವರನ ವ್ರತ ಮಾಡುವಾಗ ನಾವು ಈ ಹಬ್ಬದಲ್ಲಿ ವಿಶೇಷವಾಗಿ ಜ್ಯೋತಿ ಪ್ರಧಾನ, ಇಲ್ಲಿ ದೀಪಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಕೆಲವು ಭಾಗದಲ್ಲಿ ಮಣ್ಣಿನ ಬೊಂಬೆಯನ್ನು ಕೂಡ ಮಾಡಿಟ್ಕೊಂಡು ಅದಕ್ಕೆ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯವೂ ಇದೆ ಕೆಲವು ಭಾಗದಲ್ಲಿ. ಈ ಭಾಗದಲ್ಲೆಲ್ಲ ದೀಪಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಯಾದಗಿರಿಯಿಂದ ಮೌನಪ್ಪ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಮೌನಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಪ್ರಶ್ನೆ ಏನು ಕೇಳಿ. ಇಲ್ಲ ಮೇಡಮ್, ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ಬೇಕಂತ ಗುರುಗಳು ಹೇಳ್ತಿದ್ದಾರಲ್ಲ, ಈಗಿನ ಕಾಲದಾಗ ಯಾವ ಹೆಣ್ಮಕ್ಳು ಮಾಡ್ತಾರ್ರಿ ಮೇಡಮ್ ಪೂಜೆ? ನಿಮ್ಮ ಕುಟುಂಬದಲ್ಲಿ ಯಾರು ಭೀಮನ ಅಮಾವಾಸ್ಯೆ ಪೂಜೆ ಮಾಡಲ್ವಾ? ನಮ್ಮ ಕುಟುಂಬದಲ್ಲಿ ಮಾಡ್ತಾರ್ರಿ, ಬೇರೆ ಕುಟುಂಬದಲ್ಲಿ ಯಾರು ಮಾಡ್ತಾರೆ? ಮಾಡೋರು ಮಾಡ್ತಾರೆ, ಅವರವರ ನಂಬಿಕೆ, ಅವರವರ ಭಾವ. ಸೊ ನೀವು ಕೇಳ್ತಾ ಇರೋದು ಬೇರೆಯವ್ರು ಯಾರು ಮಾಡ್ತಾರೆ ಅಂತ. ಅದೇ ಆ ಪ್ರಶ್ನೆಗೆ ಉತ್ತರ ಬೇಕು. ಮಾಡ್ತೀವ್ರಿ ಮೇಡಮ್, ಗುರುಗಳೇ ಮಾಡ್ತೀವಿ. ನಾವು ಭೀಮನ ಅಮಾವಾಸ್ಯೆ ಪ್ರತಿ ವರ್ಷನ ಮಾಡ್ತೀವಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳ ಆ ಸಂಪ್ರದಾಯನೇ ಇಲ್ಲ ಅಂತ ಒಂದು ವಿಚಾರ ಮತ್ತೆ ಗುರುಗಳ ಹತ್ರ ಕೇಳೋದು. ನೋಡಿ, ಅಮಾವಾಸ್ಯೆ ದಿನ ಉತ್ತರ ಬೇಕ್ರಿ ಗುರುಗಳಲ್ಲಿ. ಉತ್ತರ ಕೊಡ್ತಿದ್ದಾರೆ ನೋಡಿ ಮೌನಪ್ಪ ಅವರೇ, ಕೇಳಿಸ್ಕೊಳ್ಳಿ. ಅವರು ಒಂದು ಪ್ರಶ್ನೆ ಕೇಳಿದ್ರು ಹಿಂದೆ, ಅಮಾವಾಸ್ಯೆನೇ ಯಾಕೆ ಬರ್ತದೆ ಅಂತ, ಈ ಭೀಮನ ಅಮಾವಾಸ್ಯೆ ಪೂಜೆ ಅಂತ. ಸಾಮಾನ್ಯವಾಗಿ ಅಮಾವಾಸ್ಯೆ ಅಂದರೆ ಸ್ವಲ್ಪ ಗಾಬರಿ ಆಗುತ್ತದೆ.
ಅಮಾವಾಸ್ಯೆ ಸಾಯಂಕಾಲ ಮೇಲೆ ರಾತ್ರಿ ಯಾರು ಓಡಾಡಬಾರ್ದು ಹಾಗೆ ಹೀಗೆ ಅಂತ. ಗಂಡನಿಗೆ ಸ್ವಲ್ಪ ಅಪಾಯದ ಸಾಧ್ಯತೆಗಳು ಬಹಳ ಎಂಬ ನಿಟ್ಟಿನಲ್ಲಿ ಇವತ್ತು ಅಮಾವಾಸ್ಯೆ ವಿಶೇಷವಾಗಿ ಈ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ ಶಿವಪಾರ್ವತಿಯರ ಆರಾಧನೆ ಮಾಡಿದಾಗ ಆ ಎಲ್ಲ ಭಯಗಳು ಪರಿಹಾರವಾಗುತ್ತವೆ. ಗಂಡನಿಗೆ ಆಯುರಾರೋಗ್ಯ ಚೆನ್ನಾಗಿರುತ್ತೆ ಎಂಬ ದೃಷ್ಟಿಯಲ್ಲಿ ಮಾಡ್ತಾರೆ. ಮುಖ್ಯವಾಗಿ ಮೊದಲಿನಿಂದಲೂ ಬಂದಿರತಕ್ಕಂಥ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಮಾಡತಕ್ಕಂಥ ವ್ರತ ನಿಯಮಗಳು ಇದೆಲ್ಲವೂ ಕೂಡ ಅವರು ಹೇಳಿದ ಹಾಗೆ ಶ್ರದ್ಧೆ ವಿಶ್ವಾಸಗಳು ಇದ್ದರೆ ನಿಶ್ಚಿತವಾಗಿ ಮಾಡಬಹುದು. ಯಾರು ಮಾಡ್ತಾರೆ ಅಂದರೆ ಯಾರಿಗೆ ಎಲ್ಲ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಮತ್ತು ಶ್ರದ್ಧೆ ವಿಶ್ವಾಸಗಳಿದೆ ದೇವರು ಧರ್ಮಶಾಸ್ತ್ರಗಳಲ್ಲಿ ಅವರು ಮಾಡ್ತಾರೆ. ಅನೇಕ ಜನರು ಮಾಡ್ತಾರೆ ಅವಶ್ಯವಾಗಿ. ಇನ್ನು ಅನಿವಾರ್ಯ ಕಾರಣದಿಂದ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಅಂಬತಕ್ಕಂಥವರು ವಿಶೇಷವಾಗಿ ಶಿವಪಾರ್ವತಿಯರ ಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಚಿಂತನೆ ಮಾಡಿ ನನ್ನ ಗಂಡನಿಗೆ ಒಳ್ಳೆ ಆಯುರಾರೋಗ್ಯ ಕೊಡು ಅಂತ ಪ್ರಾರ್ಥನೆ ಮಾಡಿ ಕುಳಿತಲ್ಲೇ ಸಾಕು ಭಕ್ತಿಯಿಂದ. ಆ ರೀತಿ ಅನೇಕ ಜನ ಈ ವ್ರತವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ತೀರಾ ವ್ರತಾಚರಣೆ ಮಾಡಿಲ್ಲ ಅಂತ ಅಂದ್ರೂ ಮನಸ್ಸಿನಲ್ಲಿ ಅಟ್ಲೀಸ್ಟ್ ಮನಸ್ಸಿನಲ್ಲಿ ಭಕ್ತಿಯಿಂದ ಶಿವಪಾರ್ವತಿಯರ ಸ್ಮರಣೆ ಮಾಡಿ ನನ್ನ ಗಂಡನಿಗೆ ಒಳ್ಳೆ ಆಯುರಾರೋಗ್ಯ ಕೊಡ್ಲಿ, ನಮ್ಮಿಬ್ಬರ ಮಧ್ಯದಲ್ಲಿ ವಿಶೇಷವಾದ ಪ್ರೀತಿಯನ್ನು ಕೊಡ್ಲಿ ಆ ದೇವರು ಅಂತ ಪ್ರಾರ್ಥನೆ ಮಾಡಿ. ಓಕೆ, ಧನ್ಯವಾದಗಳು ಮೋನಪ್ಪ ಅವರೇ. ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ನಾನೇ ಕೇಳಬೇಕು ಅಂತಿದ್ದೆ. ಬಹಳ ತಲತಲಾಂತರದಿಂದ ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡ್ಕೊಂಡು ಬರ್ತಾರೆ ಈ ವ್ರತಾಚರಣೆ. ಬಟ್ ಈಗಿನವರು ಈ ವ್ರತವನ್ನ ಮಾಡ್ತಾರಾ, ಎಷ್ಟರ ಮಟ್ಟಿಗೆ, ಅದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದನ್ನ ಅವ್ರು ನೇರವಾಗಿ ಕೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.